my students and research scholars. Today is a very special day for me. The reason why I haven't planned anything to talk about. Probably this is the first time I'm standing before you or I'm addressing the gathering without a plan, which is quite opposite to my behavior, my routine works. Wherever I go, whenever I talk, I go with a proper planning. I asked myself what made me to do so. Then I realized two important concepts. One is adieu. It is what actually? To whom we have to give the farewell. To whom we have to say goodbye. That's the one thing. Then second important thing, the very important term you have written on your backside on the board. That is Kanasina Ale. I said really, ಯಾವ ಥರದ ಅಲೆ ಅಂತ ದಿನನಿತ್ಯ ನನ್ನ ಕಾರಿಂದ ಇಳಿದ ಮೇಲೆ ನನ್ನನ್ನು ಬಂದು ಭೇಟಿಯಾಗೋದು ಷಣ್ಮುಖ. ನಮ್ಮೆಲ್ಲರಿಗೂ ಗೊತ್ತಿರೋದು ಷಣ್ಮುಖನಿಗೆ ನಾನು ಕಾರಿಂದ ಇಳಿದ ತಕ್ಷಣ ಕೇಳುವ ಮೊದಲನೆಯ ಪ್ರಶ್ನೆಯೇ ಎಷ್ಟು ಜನ ವಿದ್ಯಾರ್ಥಿಗಳು ಬರೀತಾರೆ ಅಂತ. ದಿಸ್ ಹ್ಯಾಸ್ ಬಿಕಮ್ ಎ ರೂಟೀನ್ ವರ್ಕ್ ಫಾರ್ ಮೀ. ಅವ್ನು ಹೇಳೋ ಸರ್ ಇಷ್ಟು ಫಸ್ಟ್ ಇಯರ್ ಎಷ್ಟು ಜನ ಬರೀತಾರೆ, ಸೆಕೆಂಡ್ ಇಯರ್ ಎಷ್ಟು ಜನ ಬರೀತಾರೆ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ, ನಾವು ನಿಮ್ಮನ್ನ ಕ್ಯಾಚ್ ಹಾಕೊಂಡ್ಮೇಲೆ ನೀವು ಅನ್ಕೊಂಡಿದ್ದೀರಿ ಎಲ್ಲರೂ ನಾವು ಬಂದು ಅಡ್ಮಿಷನ್ ಮಾಡಿದೀವಿ ಅಂತ. ನಿಮ್ಮನ್ನು ಕ್ಯಾಚ್ ಹಾಕೊಳ್ಳೋದಕ್ಕೆ ನಾವೆಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಅದು ನಾವು 6 ಜನರಿಗೆ 7 ಜನರಿಗೆ ಗೊತ್ತು. ನಾವು ಯಾವ ಥರ ಮೀಟಿಂಗ್ಸ್ಗಳು ಮಾಡಿದ್ವಿ, ಏನೇನು ಸ್ಟ್ರಾಟಜೀಸ್ಗಳು ಯೂಸ್ ಮಾಡಿದ್ವಿ, ಏನೇನು ಭರವಸೆಗಳು ಕೊಟ್ಟಿದ್ವಿ, ಯಾವ್ಯಾವ ರೀತಿ ನಿಮ್ಮನ್ನ ಮತ್ತೆ ಅಡ್ಮಿಷನ್ ಆದ್ಮೇಲೆ ಹೊರಗಡೆ ಹೋಗದೆ ಇರೋ ಹಾಗೆ ಅಥವಾ ವಾಪಸ್ ಹೋಗದೆ ಇರೋ ತಡೆದಿದ್ದೀವಿ ಅಂತ ನಮ್ಮ 7-8 ಜನರಿಗೆ ಗೊತ್ತಾಗುತ್ತೆ. ಬಹಳಷ್ಟು ಕಷ್ಟಪಟ್ಟಿದ್ವಿ. ಅದು ಒಂದು. ಎರಡನೇ ದಿವಸ ಬೆಳಗ್ಗೆ ದೇವರಲ್ಲೇ ಕೈ ಮುಕ್ಕೊಂಡು ಬಿಡ್ಕೊಳ್ಳೋರು. ನಾನಂತೂ ಬಿಡ್ಕೊಂಡಿದ್ದೆ, ದೇವರೇ ಇವತ್ತು ಸೆಕೆಂಡ್ ಇಯರ್ ಅಲ್ಲಿ 8 ಜನ, ಫಸ್ಟ್ ಇಯರ್ ಅಲ್ಲಿ 9 ಜನ ಬರುವ ಹಾಗೆ ಮಾಡಪ್ಪ ಅಂತ. ಆದ್ರೆ ದೇವರು ಎಂತ ಕ್ರೂರಿ ಅಂದ್ರೆ ಇಡೀ ವರ್ಷ ಪೂರ್ತಿಯ ಭಾಗ್ಯವನ್ನ ಕರುಣಿಸದೆ ಕೊನೆಯ ದಿನೆಯಲ್ಲಿ ಬಳಿ ಕರುಣಿಸಿದ. ಇವತ್ತು ಎಲ್ಲರೂ ಇದೆ. ದಟ್ ಈಸ್ ದ ರೀಸನ್ ವೈ ಇಟ್ ಈಸ್ ರಿಯಲಿ ಕನಸಿನ ಅಲೆ. ನಾವು ಎಷ್ಟು ದಿನದಿಂದ ಕನಸು ಕಾಣ್ತಿದ್ವೋ ಎಲ್ಲ ಟೀಚರ್ಸ್ಗಳು ಎಲ್ಲರೂ ಬರಬೇಕು ಚೆನ್ನಾಗಿ ಪಾಠ ಮಾಡಬೇಕು ಅಂತ ಹೇಳಿ ತಯಾರಾಗಿ ಬರ್ತಿದ್ವು. ಅದು ಅವಕಾಶ ಸಿಗದೆ ಇವತ್ತು ಸಿಕ್ಕಿದ್ರಲ್ಲ, ನನಗೆ ಇಲ್ಲಿ ಕೂತ್ಕೊಂಡು ಅನಿಸ್ತಾ ಇತ್ತು ಆಕ್ಚುಲಿ ಪ್ರಾಬಬ್ಲಿ ಕಾರ್ಯಕ್ರಮವನ್ನ 1 ತಿಂಗಳ ಹಿಂದೆ ಕೈಗೊಂಡಿದ್ದರೆ ನಿಮ್ಮ ಭಾವನೆಗಳು, ನಿಮ್ಮ ಏನ್ ಎಕ್ಸ್ಪ್ರೆಸ್ ಮಾಡಿದ್ರಿ ನೀವೆಲ್ಲ, ಅದು ಮೋಸ್ಟ್ಲಿ ಇನ್ನೊಂದು ತಿಂಗಳವರೆಗೆ ಮೇಂಟೈನ್ ಆಗ್ತಿತ್ತೇನೋ ಅಂತ. ಮುಂದೆ ರೆಗ್ಯುಲರ್ ಬರೋರು, ಹೆಚ್ಚೆಚ್ಚು ಪಾಠಗಳನ್ನ ಕೇಳೋರು ಅನಿಸ್ತು ನನಗೆ ನಿಜವಾಗ್ಲು. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ಒಂದು ನಿಜವಾಗ್ಲೂ ಕನಸಿನ ಅಲೆ. ವಾಟ್ ವಿ ಎಕ್ಸ್ಪೆಕ್ಟೆಡ್ ಥ್ರೂ ಔಟ್ ದ ಇಯರ್ ವಿ ಗಾಟ್ ಇಟ್ ಟುಡೇ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್. ಎರಡನೇ ಮುಖ್ಯವಾಗಿರ್ತಕ್ಕಂಥ ಅಂಶ, ನಮ್ಗೆ ಯಾವ ರೀತಿಯಾಗಿ ಬಡತನ ಬಂದ್ಬಿಟ್ಟಿತ್ತು ಕ್ಲಾಸ್ ರೂಮ್ ಅಲ್ಲಿ ಅಂದ್ರೆ, ವಿಶೇಷವಾಗಿ ನಾನು, ಗೀತಾ ಮೇಡಮ್, ಪಾಟೀಲ್ ಸರ್ ಸುಮಾರು 18-20 ವರ್ಷಗಳಿಂದ ಈ ವಿಭಾಗದಲ್ಲಿ ಬೋಧನೆಯನ್ನ ಮಾಡ್ಕೊಂಡು ಬರ್ತೀವಿ. ನಾನು, ಗೀತಾ ಮೇಡಮ್ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಆಗಿ ಇಲ್ಲಿ ಜಾಯಿನ್ ಆಗಿ, ಪಾಟೀಲ್ ಸರ್ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಜಾಯಿನ್ ಆಗಿ, ಇಷ್ಟು 2 ದಶಕಗಳಾಗಿ ಪಾಠವನ್ನ ಮಾಡಿದ್ವಿ. ವರ್ಷದಿಂದ ವರ್ಷಕ್ಕೆ ಹೆಚ್ಚೆಚ್ಚು ಮಾಹಿತಿಯನ್ನ ಕಲ್ತ್ಕೊಂಡು, ಹೆಚ್ಚೆಚ್ಚು ಪುಸ್ತಕಗಳನ್ನ ಓದ್ಕೊಂಡು, ಹೆಚ್ಚೆಚ್ಚು ರಿಸೋರ್ಸ್ಫುಲ್ ಆದ್ಮೇಲೆ ಪಾಠ ಮಾಡೋದು ಹುಡುಗರಿಲ್ಲ. ದುರಂತ ನಮ್ದು. ಅಸಿಸ್ಟೆಂಟ್ ಪ್ರೊಫೆಸರ್ಗಳಿದ್ದಾಗ 60 ಜನ ವಿದ್ಯಾರ್ಥಿಗಳಿದ್ರು. ಕಡಿಮೆ ಓದ್ಕೊಂಡಿದ್ವು ಅವಾಗಲೇ PG ಮುಗಿಸ್ಕೊಂಡು ಒಂದಿಷ್ಟು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಒಂದು ಬಂದಾಗ ಹೆಚ್ಚು ವಿದ್ಯಾರ್ಥಿಗಳಿದ್ರು. ಇದು ನಮಗೆ ನಿಜವಾಗ್ಲೂ ಕಾಡ್ತಾ ಇರುವಂತಹ ಸನ್ನಿವೇಶ. ನಿಮಗೆ ಗೊತ್ತಿರಲ್ಲ ಅದು ಆಕ್ಚುಲಿ. ಆದ್ರೆ ನಮಗನ್ಸಿದ್ದೇನು ಅಂತಂದ್ರೆ, ಇಷ್ಟೊಂದು ರಿಸೋರ್ಸ್ಫುಲ್ ಆಗಿ ನಾವು ಬೇರೆ ಕಡೆ ಹೋಗಿ ಪಾಠ ಮಾಡ್ತೀವಿ, ಬೇರೆ ಎಲ್ಲೋ ಒಂದು ಕಾರ್ಯಕ್ರಮ ಇದೆ ಅಂದಾಗ ನಮ್ಮನ್ನ ರಿಸೋರ್ಸ್ ಪರ್ಸನ್ಸ್ ಆಗಿ ಕರೀತಾರೆ. ಸ್ಟೂಡೆಂಟ್ಸ್ಗಳಿಗಲ್ಲ, ಟೀಚರ್ಸ್ಗಳಿಗೆ ಓರಿಯೆಂಟ್ ಮಾಡೋದಕ್ಕೇನೆ ಕರೀತಾರೆ. ಹಂತದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಹೇಳ್ಕೊಡೋದಕ್ಕೆ ಅವಕಾಶ ಸಿಗ್ತಿಲ್ವಲ್ಲ ಅನ್ನುವಂತಹ ಕೊರಗಿನಲ್ಲೂ ನಾವು ಕಳೆದಿದ್ದೀವಿ. ನಾವು ಅದನ್ನು ನಿಮ್ಗೆ ಹೇಳಲೇಬೇಕು. ಯಾಕೆ ನಿಮ್ಮನ್ನ ಅಷ್ಟು ಕಾಳಜಿ ಪೂರ್ವಕವಾಗಿ ಕ್ಲಾಸ್ ರೂಮಿಗೆ ಬಂದ ತಕ್ಷಣ ಮೊದಲನೇ ಪ್ರಶ್ನೆ ಎಲ್ಲಿ ನಿಮ್ಮ ಸ್ನೇಹಿತರು ಅಂತ ಕೇಳ್ತಿದ್ವು, ನಿಮ್ಮ ಸ್ನೇಹಿತರಿಗೆ ಯಾಕೆ ಹೇಳಿಲ್ಲ ಅಂತ ಕೇಳ್ತಿದ್ವು ಅಂದ್ರೆ ಅದು ನಮ್ಮ ಕಾಳಜಿ. ನಿಮ್ಗೆ ಇನ್ನೂ ಒಂದು ಅಂಶ ಗೊತ್ತಿರಲಿ, ನಮ್ಮ ಮಕ್ಕಳಿಗೆ ತೋರಿಸಲಾದಂತಹ ಕಾಳಜಿನ ನಿಮಗೆ ತೋರಿಸಿದ್ವಿ. ಇದನ್ನ ಎಲ್ಲಿ ನಿಂತ್ಕೊಂಡು ಹೇಳಿದ್ರು ಹೇಳ್ತೀವಿ. ವಿ ಆರ್ ವೆರಿ ಕೇರ್ಫುಲ್ ಅಬೌಟ್ ಯು. ಮೋಸ್ಟ್ಲಿ ನಮ್ಮ ಮಕ್ಕಳು ಹೇಗೋ ಸ್ಕೂಲ್ಗಳಿಗೆ ಹೋಗಿ ಹೇಗೋ ಕಂಪ್ಲೀಟ್ ಮಾಡ್ಕೊಂಡು ಅವ್ರು ಹೋದ್ರು ಬಿಟ್ಟರು ಗೊತ್ತೇ ಇಲ್ಲ ನಮಗೆ. ಎಷ್ಟೋ ಸರಿ ಪೇರೆಂಟ್ಸ್ ಮೀಟ್ಗಳಿಗೆ ನಾವು ಹೋಗೇ ಇಲ್ಲ. ಇವತ್ತಿಗೂ ಕಂಪ್ಲೇಂಟ್ ಇದೆ ನಮ್ಮ ಮೇಲೆ. ಅದರ ಅರ್ಥ ಏನು ಅಂದ್ರೆ, ಒಬ್ಬ ಶಿಕ್ಷಕ ವಿದ್ಯಾರ್ಥಿಗಳನ್ನ ಪ್ರೀತಿಸಿದಷ್ಟು, ಮೋಸ್ಟ್ಲಿ ಸಮಯ ಕೊಟ್ಟಷ್ಟು,
ಅವ್ರ ಬಗ್ಗೆ ಕಾಳಜಿ ತೋರಿಸಿದಷ್ಟು ಪ್ರಪಂಚದಲ್ಲಿ ಯಾವ ವ್ಯಕ್ತಿಗೂ ತೋರಿಸೋದಕ್ಕೆ ಸಾಧ್ಯ ಇಲ್ವೇನೋ ಅನ್ನೋ ಮಟ್ಟಕ್ಕೆ ಕೆಲವೊಂದು ಶಿಕ್ಷಕರು ಇರ್ತಾರೆ ಅನ್ನುವಂತಹ ಮಾಹಿತಿ ನಿಮಗೆ ಅದೆಷ್ಟೋ ಶಿಕ್ಷಕರ ಜೀವನದಲ್ಲೂ ಕೂಡ ನಿಜ ಇದೆ. ನಾನು ಯಾಕೆ ಅಂಶವನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಶಿಕ್ಷಕನ ವೃತ್ತಿಯೇ ಹಾಗೇನೆ. ಶಿಕ್ಷಕ ವೃತ್ತಿ ಅನ್ನೋದಿದೆ, ಅದನ್ನ ಬರೀ ಕಂಟೆಂಟ್ ಕಲಿತ್ಕೊಂಡು ನಾವು ಪಾಠ ಮಾಡೋದು ಅಷ್ಟೇ ಅಲ್ಲ, ಅದರೊಳಗಡೆ ಇನ್ನೊಂದೇನೇನೋ ಬೆಳೆಸಬೇಕಾಗಿದೆ. ಈಗ ನಮ್ಮ ಗೆಸ್ಟ್ ಫ್ಯಾಕಲ್ಟಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದ್ರೆ ನಮಗೆ ಸುಮಾರು ಬಾರಿ ಅದನ್ನ ನೆನಪಿಸ್ಕೊಂಡ್ರೆ ಖುಷಿ ಅನ್ಸುತ್ತೆ, ರೋಮಾಂಚನ ಅನ್ಸುತ್ತೆ. ಅಂದ್ರೆ ನಮ್ಮ ಎಜುಕೇಶನ್ ಫೌಂಡೇಶನ್ಸ್ ಇದೆಯಲ್ಲ, ಸೋಶಿಯಾಲಜಿಕಲ್ ಫೌಂಡೇಶನ್ಸು, ಸೈಕಾಲಜಿಕಲ್ ಫೌಂಡೇಶನ್ಸು, ಫಿಲಾಸಫಿಕಲ್ ಫೌಂಡೇಶನ್ಸು, ಸಣ್ಣ ವಯಸ್ಸಿಗೆ ಅವರಿಗೆ ಫಿಲಾಸಫಿ ಬರ್ತಾ ಇಲ್ಲ, ಫಿಲಾಸಫಿ ಇಟ್ಕೊಂಡು ಹೇಗೆ ಬೋಧಿಸಬೇಕು, ಹೇಗೆ ಕಲಿಬೇಕು ಅನ್ನೋದು ಹೇಳ್ಕೊಡ್ತಾ ಇದ್ದಾರೆ, ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಬೋಧನೆ ಕಲಿಕೆ ಅನ್ನುವಂಥದ್ದು ಇದೆಯಲ್ಲ, ಅದು ಬರೀ ವಿಷಯ ವಸ್ತುವಿಗೆ ಮಾತ್ರ ಸೀಮಿತವಾದದ್ದಲ್ಲ, ಅದು ಜೀವನಕ್ಕೆ ಸೀಮಿತವಾದದ್ದು. ಅದಕ್ಕೆ ನೀವು ಒಬ್ಬ ಒಳ್ಳೆ ಶಿಕ್ಷಕರಿದ್ದೀರಿ ಅಂತಂದ್ರೆ, ಶಿಕ್ಷಕಿಯರಿದ್ದೀರಿ ಅಂದ್ರೆ ನೀವು ಒಬ್ಬ ಒಳ್ಳೆ ವ್ಯಕ್ತಿ ಇದ್ದೀರಿ ಅಂತಲೂ ಅರ್ಥ. ನೀವು ಅದನ್ನ ಬೇರ್ಪಡಿಸೋಕೆ ಸಾಧ್ಯ ಇಲ್ಲ. ಕ್ಲಾಸ್ ರೂಮಲ್ಲಿ ಮಾತ್ರ ಟೀಚರ್ ಚೆನ್ನಾಗಿರ್ತಾರೆ, ಹೊರಗಡೆ ಚೆನ್ನಾಗಿರಲ್ಲ ಅಂತ ಹೇಳಕ್ಕಾಗಲ್ಲ. ಇಫ್ ಯು ಆರ್ ಎ ಗುಡ್ ಟೀಚರ್ ಇನ್ ದ ಕ್ಲಾಸ್ ರೂಮ್, ಡೆಫಿನೆಟ್ಲಿ ವಿಲ್ ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್ ಇನ್ ದ ಸೊಸೈಟಿ. ಸೊ ಹಾಗಾಗಿ ಆ ಥರದ ಪರಿಕಲ್ಪನೆಯಲ್ಲಿ ಯೋಚನೆ ಮಾಡಿದಾಗ ನಮ್ಗೆ ಅನ್ಸುತ್ತೆ, ಎಷ್ಟು ದಿನ ನೀವು ಕಲ್ತಿದ್ದೀರಿ ಅನ್ನೋದು ಮುಖ್ಯ ಆಗ್ಲಿಕ್ಕಿಲ್ಲ. ಕೆಲವೊಮ್ಮೆ ಏನು ಕಲ್ತಿದ್ದೀರಿ ಅನ್ನೋದು ಮುಖ್ಯ ಆಗ್ತದೆ. ನೀವು ಯಾಕೆ ಎಲ್ಲರೂ ಅಳ್ತಾ ಇದ್ದೀರಾ, ಯಾಕೆ ನೀವು ಮಾಡಿರೋ ತಪ್ಪು ನೀವು ಬಂದು ನಿಂತ್ಕೊಂಡು ಹೇಳ್ತಾ ಇದ್ದೀರಾ, ಮೋಸ್ಟ್ಲಿ ಇನ್ನೂ ಬರಬೇಕಾಗಿತ್ತು, ಇನ್ನೂ ಕಲಿಬೇಕಾಗಿತ್ತು ಅಂತ ಇದ್ದೀರಂದ್ರೆ, ಯು ಹ್ಯಾವ್ ದಟ್ ರಿಯಲೈಸೇಷನ್. ಯು ಗಾಟ್ ದಟ್ ರಿಯಲೈಸೇಷನ್ ದಟ್ ಇಫ್ ನಾವು ಇನ್ನೂ ಹೆಚ್ಚಿಗೆ ಬಂದಿದ್ರೆ, ಇನ್ನೂ ಹೆಚ್ಚಿಗೆ ಕಲಿಯೋದಕ್ಕೆ ಅವಕಾಶ ಆಗ್ತಿತ್ತು, ಇನ್ನೂ ಹೆಚ್ಚಿಗೆ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದಕ್ಕೆ ಅವಕಾಶ ಆಗ್ತಿತ್ತು ಅನ್ನುವಂತಹ ಚಿಂತನೆಗಳಲ್ಲಿ ನೀವು ಇವತ್ತಿದ್ದೀರಾ ಅಂದರೆ, ಅದು ನಿಜವಾಗ್ಲೂ ಒಂದು ಕನಸಿನ ಅಲೆ ಅಲ್ಲ, ಅದು ನನಸಿನ ಅಲೆ. ಯು ಆರ್ ರಿಯಲೈಸಿಂಗ್ ಇಟ್. ಸೊ ಅಂತಹ ಕನಸು ನನಸುಗಳ ಮಧ್ಯೆ ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಇನ್ನೊಂದಿಷ್ಟು ವಿಶೇಷವಾಗಿರ್ತಕ್ಕಂತಹ ಕನಸು ಇದೆ, ನನಸು ಇದೆ. ಏನು? ನಾವು ಇಷ್ಟು ವರ್ಷ ಸುಮಾರು 20 ಬ್ಯಾಚ್ಗಳು ಈಗ ಹೊರಗಡೆ ಹೋಗ್ತಾ ಇರೋದು. ವಿಭಾಗದಿಂದ ನಾವು ಬಂದ್ಮೇಲೆ ಪಾಟೀಲ್ ಸರ್ 2008 ಬಂದರು, ಅವ್ರಿಗೆ ಒಂದು 18 ಬ್ಯಾಚ್ಗಳು ಈಗ ಹೊರಗೆ ಹೋಗ್ತಾ ಇದ್ರು. ಆದರೆ ಅಷ್ಟು ಬ್ಯಾಚ್ಗಳಲ್ಲಿ ನಾವೆಲ್ಲ ಟೀಚರ್ಸ್ಗಳು ಹಿಂದೆ ನಾವು ಸೆಂಡ್ ಆಫ್ ಅನ್ನ ಮಾಡಿದ್ವಿ. ಆದರೆ ಇವತ್ತು ಅದೇನೋ ಗೊತ್ತಿಲ್ಲ, ಇವತ್ತು ಗೀತಾ ಮೇಡಮ್ ಜೊತೆ ಇಲ್ಲ. ಆಕ್ಚುಲಿ ನನಗೆ ಇನ್ನೂ ಒಂದು ಕೊರಗೆ ಏನಿದೆ, ಇನ್ನೊಂದು ತಿಂಗಳಲ್ಲಿ ನಮ್ಮ ಪಾಟೀಲ್ ಸರ್ ನಮ್ಮ ಜೊತೆ ಇರಲ್ಲ. ಅವರ ಆ ಜಾಗದ ಕೊರತೆ ಇದೆಯಲ್ಲ, ಆಕ್ಚುಲಿ ವ್ಯಾಕೆನ್ಸಿ ಇದೆಯಲ್ಲ, ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತಲ್ಲ, ಅದನ್ನ ತುಂಬೋರು ಯಾರು ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ನನಗಂತೂ ಕಾಡ್ತಾ ಇದೆ. ಯಾಕಂದ್ರೆ ಅಂತಹ ರಿಸೋರ್ಸ್ಫುಲ್ ಆಗಿರುವಂತಹ ಒಬ್ಬ ಶಿಕ್ಷಕ, ಇಡೀ ರಾಜ್ಯ ದೇಶದಲ್ಲಿ ಅವರನ್ನ ಗುರುತರವಾಗಿ ಗುರುತಿಸುವಂತಹ ಕೆಲಸವನ್ನ ಮಾಡಿದಂತಹ ಒಬ್ಬ ಪ್ರಾಧ್ಯಾಪಕ ನಾಳೆ ಸಡನ್ ಆಗಿ ಇಲ್ಲ ಅಂತ ಅಂದಾಗ, ನಾಳೆ ಸ್ಟ್ಯಾಟ್ ಯಾರಿಂದ ಮಾಡಿಸೋಣ, ನಾಳೆ ಸೈಕಾಲಜಿ ಯಾರಿಂದ ಪಾಠ ಮಾಡಿಸೋಣ, ನಾಳೆ ಯಾರು ರಿಸರ್ಚ್ ಅಲ್ಲಿ ಅಷ್ಟೊಂದು ವಿಶೇಷವಾಗಿರ್ತಕ್ಕಂತಹ ಐಡಿಯಾಸ್ಗಳನ್ನ ಕೊಡೋದಕ್ಕೆ ಸಾಧ್ಯತೆ ಇದೆ. ನಮ್ಮ ಡಾಕ್ಟರ್ ಕಮಿಟಿಯಲ್ಲಾಗಿರಲಿ, ಬೋರ್ಡ್ ಆಫ್ ಸ್ಟಡೀಸ್ಗಳಲ್ಲಾಗಿರಲಿ, ಮತ್ತೆ ಅಷ್ಟೇ ಹ್ಯೂಮರಸ್ ಆಗಿ ಪ್ರತಿಯೊಂದು ವಿಷಯವನ್ನ ತೇಲಿಸುವ ಹಾಗೆ ಕೆಲಸವನ್ನ ಮಾಡಿಸುವಂತಹ ಶಕ್ತಿ ಹೊಂದಿರುವಂತಹ ಒಬ್ಬ ಪ್ರಾಧ್ಯಾಪಕ ನಾಳೆ ಇಲ್ಲ ಅಂದಾಗ ಹೇಗೆ ಎನ್ನುವಂತಹ ಚಿಂತನೆಯಲ್ಲೂ ಕೂಡ ನಾವು ತೊಡಗ್ತಾ ಇದ್ದೀವಿ. ಈ ಶಿಲ್ಪಾ ಅವರು ಹೇಳಿದ್ದು ಅದು ನಿಜನೇ. ಯಾಕಂದ್ರೆ ಈ 18 ಬ್ಯಾಚ್ಗಳಿಗೆ ಸಿಕ್ಕಿರುವಂತಹ ಭಾಗ್ಯ ಇದೆಯಲ್ಲ, ಮೋಸ್ಟ್ಲಿ ಮುಂದಿನ ಬ್ಯಾಚ್ಗೆ ಇರಲ್ಲ. ಯು ವೋಂಟ್ ಫೈಂಡ್ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಇನ್ ಯುವರ್ ಸೆಂಡ್ ಆಫ್ ಪ್ರೋಗ್ರಾಮ್. ಅದಾದ್ಮೇಲೆ ಇನ್ನೂ ಒಂದು ವರ್ಷಕ್ಕೆ ಗೀತಾ ಮೇಡಮ್ ಅವರು ಇರಲ್ಲ, 2027 ಸೆಪ್ಟೆಂಬರ್ ಇಂದ ಅವರು ಇರಲ್ಲ. ಸೊ ಹಾಗಾಗಿ ಈ ತರದ ಕನಸುಗಳನ್ನ ನಾವು ಹೇಗೆ ಅಲೆಗಳನ್ನ ತಡ್ಕೊಳ್ಬೇಕು ಅನ್ನುವಂಥ ಶಕ್ತಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಆಕ್ಚುಲಿ. ಸೊ ಅಂತಹ ಒಂದು ಕನಸು ನನಸಿನ ಅಲೆಗಳಲ್ಲಿ ನಾವು ತೇಲ್ತಾ ಇದ್ದೀವಿ. ಗೊತ್ತಿಲ್ಲ ಅಲೆ ಎಲ್ಲಿಗೆ ಹೋಗಿ ನಿಲ್ಲಿಸುತ್ತೆ, ಯಾವ ದಡ ಸೇರಿಸುತ್ತೆ, ಅಥವಾ ಯಾವ ಅರ್ಭಟಕ್ಕೆ ನಮ್ಮನ್ನು ತಳ್ಳುತ್ತೆ. ಅವೆಲ್ಲ ಪರ ವಿರೋಧಗಳ ಪ್ರೋಸ್ ಕಾನ್ಸ್ಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಿಜವಾಗ್ಲಿಯೂ ಕೂಡ ವ್ಯಕ್ತಿ, ನಾನು ಹೂ ನೋಡಿ ಬಹಳ ವಿಶೇಷವಾಗಿ ಅನಿಸ್ತು ನನಗೆ. ನಮ್ಮ ಜೀವನಗಳು ಹೇಗಿರಬೇಕು ಅಂದರೆ ಹೂವಿನ ಥರ ಇರಬೇಕು. ಒಂದು ಹೂ ಮೊಗ್ಗಾಗುತ್ತೆ, ಅರಳುತ್ತೆ, ಮತ್ತೆ ಬಾಡುತ್ತೆ. ಸೊ ಬಾಡೋದಕ್ಕಿಂತ ಮುಂಚೆ ಎಲ್ಲಿ ಸೇರಬೇಕು ಅಂತ ಸೇರಿ, ಮುಡಿನಾದ್ರೂ ಸೇರಿ ಅಥವಾ ದೇವರ ಅಡಿನಾದ್ರೂ ಎಲ್ಲ ಒಂದು ಕಡೆ ಯೂಸ್ ಆಗಬೇಕು ಒಟ್ಟಾಗಿ. ಆದರೆ ಮಾತ್ರ ಅದಕ್ಕೆ ಸೌಭಾಗ್ಯ, ಅದರ ಜೀವನಕ್ಕೆ ಒಂದು ಸಾರ್ಥಕತೆ. ಇಲ್ಲಾಂದ್ರೆ ಪ್ರತಿಯೊಂದು ಹೂಗಳಿಗೆ ತನ್ನದೇ ಆಗಿರ್ತಕ್ಕಂಥ ಆಯುಷ್ಯ ಇದೆ, ಅದು ಒಂದಲ್ಲ ಒಂದಿನ ಬಾಳೆ. ಹಾಗಾಗಿ ಆದರೆ ಶಿಕ್ಷಕರ ವೃತ್ತಿ ಇದೆಯಲ್ಲ, ಅದಕ್ಕೆ ಯಾವಾಗಲೂ ಕೂಡ ಮಾಡುವಂಥದ್ದಲ್ಲ. ಒಬ್ಬ ಶಿಕ್ಷಕ ನಿರಂತರವಾಗಿ
ತನ್ನ ವಿದ್ಯಾರ್ಥಿಗಳ ಮನಸ್ಪಟಲದಲ್ಲಿ, ಅವರ ಭಾವನೆಗಳಲ್ಲಿ ಎಂದಿಗೂ ಉಳ್ಕೊಳ್ತಾರೆ. ಹಾಗಾಗಿ ನಾನು ಮತ್ತೆ ಮತ್ತೆ ನಿಮ್ಮನ್ನು ಹೇಳ್ತಾ ಇರ್ತೀನಿ, ನಿಮಗೂ ಒಂದಿಷ್ಟು ರೋಲ್ ಮಾಡೆಲ್ಗಳಾಗಿ ಒಳ್ಳೆ ಆದರ್ಶ ಶಿಕ್ಷಕರನ್ನ ಇಟ್ಕೊಳ್ಳಿ. ನೀವು ಯಾವ ರೀತಿಯಾಗಿ ಬೆಳಿಬೇಕು ಅನ್ನೋದು ಗೊತ್ತಾಗುತ್ತೆ. ನಾಳೆ ನೀವು ಆ ಥರದ ಶಿಕ್ಷಕರಾಗಿ ನಿಮ್ಮ ವಿದ್ಯಾರ್ಥಿಗಳಿಗೆ ಒಂದು ರೋಲ್ ಮಾಡಲ್ ಮಾಡೋ ಪ್ರಯತ್ನ ಮಾಡಿ. ಇದು ಬರೀ ಕ್ಲಾಸಿಗೆ ಬರೋದು, ಹೋಗೋದು, ಕಲಿಯೋದು, ಕಲಿಸೋದು, ಮಾರ್ಕ್ಸ್ ತಗೊಳ್ಳೋದು ಅದಕ್ಕೆ ಸೀಮಿತವಾಗಿಲ್ಲ. ಬಹಳ ತಪ್ಪು ಗ್ರಹಿಕೆಯಲ್ಲಿ ನಾವು ಬಹಳ ಫಾಸ್ಟ್ ಆಗಿ ಹೋಗ್ತಾ ಇದ್ದೀವಿ. 100ಕ್ಕೆ 100, 100ಕ್ಕೆ 100, 100ಕ್ಕೆ 100 ಏನನ್ನೂ ಸಾಧಿಸಕ್ಕಾಗಲ್ಲ. ಬಹಳಷ್ಟು ಸಂಶೋಧನೆಗಳು ಹೇಳ್ತವೆ, ಅಂಕಗಳು ಕಡಿಮೆ ತಗೊಂಡವರೇ ಹೃದಯವಂತರು ಅಂತ. ಬಹಳ ವಿಚಿತ್ರ ಇದೆ ಆಕ್ಚುಲಿ. ಬಟ್ ನಾವು ಕ್ಲಾಸ್ ರೂಮ್ ಅಲ್ಲಿ ಹೆಚ್ಚಿಗೆ ಕಲಿಸ್ಬೇಕು, ಹೆಚ್ಚಿಗೆ ಮಾರ್ಕ್ಸ್ ತಗೋಬೇಕು, ಹೆಚ್ಚಿಗೆ ಬರಹ ಮಾಡಿಸ್ಬೇಕು ಅಂತ ಹೋಗ್ತಾ ಇದ್ದೀವಿ. ಅದರ ಜೊತೆಗೆ ಏನೋ ಒಂದು ಬದಲಾವಣೆ ಬೇಕಾಗಿದೆ. ಯಾಕೆ ಈ ಅಂಶಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರತಿ 5 ವರ್ಷಗಳಿಗೊಮ್ಮೆ ಈಗ ಜನರೇಷನ್ ಚೇಂಜ್ ಆಗ್ತಾ ಇದೆ. ನಿಮಗೆ ಬರುವಂತಹ ಝಡ್ ಜನರೇಷನ್ ಇದೆಯಲ್ಲ, ಅದನ್ನ ಹೇಗೆ ನೀವು ಪರಿಣಿತಿ ಮಾಡ್ತೀರಾ, ಅದನ್ನ ಹೇಗೆ ನೀವು ಅದನ್ನ ಕರಗತಗೊಳ್ಕೊಂಡು ಅದನ್ನ ತಿದ್ದುತ್ತೀರಾ ಅನ್ನೋದು ಬಹಳ ಮುಖ್ಯ ಇದೆ. ಅವರು ಕೇಳೋದಕ್ಕೆ ಕ್ಲಾಸ್ ರೂಮ್ ಅಲ್ಲಿ ಬರಲ್ಲ. WHO ರಿಪೋರ್ಟ್ ಹೇಳುತ್ತೆ, ಸ್ಟೂಡೆಂಟ್ಸ್ ವೋಂಟ್ ಕಮ್ ಟು ದ ಕ್ಲಾಸ್ ರೂಮ್ ಇನ್ ಎ ಪೊಸಿಷನ್ ಟು ಲಿಸನ್ ದ ಥಿಂಗ್ಸ್ ಫ್ರಮ್ ದ ಟೀಚರ್ಸ್. ದೇ ಆರ್ ನಾಟ್ ರೆಡಿ ಟು ಲರ್ನ್ ಫ್ರಮ್ ಟೀಚರ್ಸ್. ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಟೀಚರ್ ಟು ಮೇಕ್ ದ ಸ್ಟೂಡೆಂಟ್ಸ್ ಟು ಲರ್ನ್. ನಿಮ್ಮ ಜವಾಬ್ದಾರಿ ಇದೆ ಆಕ್ಚುಲಿ, ಹೆಂಗೆ ಕಲಿಯುವ ಹಾಗೆ ಮಾಡ್ತೀರಾ ಅನ್ನೋದು ಮುಖ್ಯ ಆಗುತ್ತೆ. ಅದಕ್ಕೆ ನೀವು ಕಲಿಬೇಕಾದ್ದು ಬಹಳ. ಇಫ್ ಯು ವಾಂಟ್ ಟು ಬಿ ಎ ಟೀಚರ್, ಟ್ರೈ ಟು ಬಿ ಎ ಲರ್ನರ್. ನೀವು ಎಲ್ಲಿವರೆಗೆ ನಿರಂತರವಾಗಿ ಕಲಿತಾನೇ ಇರ್ತೀರೋ ಆವಾಗ ಮಾತ್ರ ಕಲಿಸೋದಕ್ಕೆ ಸಾಧ್ಯ. ಕಲಿಯೋದಕ್ಕೆ 108 ಅಂಶಗಳಿವೆ. ನಾನು ನಮ್ಮ ಎಕ್ಸಾಂಪಲ್ಸ್ ಹೇಳ್ತೀನಿ. ನಾನು ಪಾಟೀಲ್ ಸರ್ ನಾವು MA ಎಲ್ಲ ಮಾಡಿದಾಗ ಡಿಪಾರ್ಟ್ಮೆಂಟ್ಗಳಲ್ಲಿ ಕಂಪ್ಯೂಟರ್ ಕೂಡ ಇರಲಿಲ್ಲ. ವಿ ಡಿಡ್ಂಟ್ ಹ್ಯಾವ್ ದ ಕಂಪ್ಯೂಟರ್ಸ್, ಬಟ್ ನೌ ವಿ ಟೀಚ್ ದ ಕಂಪ್ಯೂಟರ್ಸ್. ನಾಟ್ ಓನ್ಲಿ ಕಂಪ್ಯೂಟರ್ಸ್, ವಿ ಟೀಚ್ ಮೊಬೈಲ್ ಫೋನ್ಸ್, ವಿ ಟೀಚ್ ವೆಬ್ಸೈಟ್ಸ್, ವೆಬ್ ಬೇಸ್ಡ್ ಲರ್ನಿಂಗ್, ಕಂಪ್ಯೂಟರ್ ಬೇಸ್ಡ್ ಲರ್ನಿಂಗ್, ಆನ್ಲೈನ್ ಲರ್ನಿಂಗ್, ಇ ಲರ್ನಿಂಗ್, ಇವೆಲ್ಲ ನಾವು ಸ್ವಂತ ಕಲಿಸಿದೀವಿ. ಬಟ್ ನಿಮ್ಮ ಜನರೇಷನ್ ಅಷ್ಟು ಈಸಿ ಇಲ್ಲ. ಹೇಳಿ, ನಾವೇ 20-25 ವರ್ಷದಲ್ಲಿ ಕಲಿಸಿದೀವಿ ಅಂದ್ರೆ, ನಾನು ಹೇಳ್ತಾ ಇದ್ದೀನಿ ನಿಮಗೆ, ಪ್ರತಿ 5 ವರ್ಷಗಳಿಗೊಮ್ಮೆ ಜನರೇಷನ್ ಚೇಂಜ್ ಆಗುತ್ತೆ. ಅವಾಗ ಯು ಹ್ಯಾವ್ ಟು ಬಿ ಅಪ್ಡೇಟ್ ಯುವರ್ ಸೆಲ್ಫ್ ಫಾರ್ ಎವ್ರಿ 5 years. ನನಗೆ ಕಲಿಯಕ್ಕೆ ಬರಲ್ಲ ಅಂದ್ರೆ ನಿಮ್ಗೆ ಕಲ್ಸಕ್ಕೂ ಬರಲ್ಲ. ನೆನಪಿಟ್ಕೊಳ್ಳಿ, ಹೇಳ್ತೀನಿ, ಇಫ್ ಇಟ್ ಈಸ್ ಡಿಫಿಕಲ್ಟ್ ಫಾರ್ ಯು ಟು ಲರ್ನ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಯು ಟು ಟೀಚ್ ಆಲ್ಸೋ. ಯು ವಿಲ್ ನಾಟ್ ಸಸ್ಟೈನ್ ಅಂಡ್ ಸರ್ವೈವ್. ಸೊ ಹಾಗಾಗಿ ಭಾಷೆಗಳನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ನಾನು ಪ್ರತಿ ಬಾರಿಯೂ ನಿಮ್ಮ ಸೆಮಿನಾರ್ಗಳಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಮ ಭಾಷೆ ನಿಮ್ಮ ಬೇಸಿಕ್ ಮದರ್ ಟಂಗ್ ಲ್ಯಾಂಗ್ವೇಜ್ ರಿಫ್ಲೆಕ್ಟ್ ಮಾಡಬಾರ್ದು. ಆಕ್ಚುಲಿ ಇಟ್ ಶುಡ್ ನಾಟ್ ರಿಫ್ಲೆಕ್ಟ್ ಯುವರ್ ಮದರ್ ಟಂಗ್. ಯು ಶುಡ್ ಸ್ಪೀಕ್ ಇನ್ ಸಚ್ ಎ ಮ್ಯಾನರ್. ಭಾಷೆ ಅಷ್ಟೇ ಅಲ್ಲ, ನಿಮ್ಮ ವಿಷಯ ವಸ್ತುವಿನ ಪಾಂಡಿತ್ಯ ಹೆಚ್ಚು ಮಾಡ್ಕೊಳ್ಳಿ. ICT ಯ ಪಾಂಡಿತ್ಯ ಸ್ಕಿಲ್ಸ್ಗಳನ್ನು ಹೆಚ್ಚು ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಬಹಳ ಈಸಿಯಾಗಿ ನಾವು ಮೋಸಕ್ಕೊಳಗಾಗ್ತೀವಿ. ನೆನಪಿರಲಿ, ನೀವು ಎಷ್ಟು ಚೆನ್ನಾಗಿ ಬೇಕಾದ್ರೂ ಕಂಟೆಂಟ್ ತಯಾರು ಮಾಡಿ ಎಲ್ಲೋ ಒಂದ್ ಕಡೆ ಇಟ್ರಿ ಅಂದ್ರೆ ವಿದ್ಯಾರ್ಥಿಗಳು ಕಳು ಮಾಡ್ಕೊಂಡ್ಬಿಡ್ತಾರೆ. ಕಂಟೆಂಟ್ನ ಕ್ವಶನ್ ಪೇಪರ್ಸ್ ಲೀಕ್ ಮಾಡಿಬಿಡ್ತಾರೆ. ಯು ಮೇ ಬಿ ಗುಡ್ ಫಾರ್ ದ್ಯಾಟ್. ಯು ಶುಡ್ ನೋ ಹೌ ಟು ಲಾಕ್ ಯುವರ್ ಕಂಟೆಂಟ್, ಹೌ ಟು ಸೇವ್ ಯುವರ್ ಕಂಟೆಂಟ್, ಹೌ ಟು ಪ್ರೊಡ್ಯೂಸ್ ಇಟ್. ಮೊಬೈಲ್ ಮುಖಾಂತರ ಹೆಂಗೆ ಪಾಠ ಮಾಡಕ್ ಬರುತ್ತೆ, ವೆಬ್ಸೈಟ್ ಮುಖಾಂತರ ಹೆಂಗೆ ಪಾಠ ಮಾಡಕ್ ಬರುತ್ತೆ, ಆನ್ಲೈನಲ್ಲಿ ಹೆಂಗೆ ಪಾಠ ಮಾಡಕ್ ಬರುತ್ತೆ, ಅವೆಲ್ಲವನ್ನ ಕಲ್ತ್ಕೋಬೇಕು. ಅದ್ರ ಜೊತೆಗೆ ಆಫ್ಲೈನ್. ಆ್ಯಂಡ್ ಯು ಹ್ಯಾವ್ ಟಾಟ್ ಅಸ್. ನಾವು ಪ್ರತಿ ಸರಿಯೂ ಕೂಡ ನೀವು ಬರದೇ ಇದ್ದಾಗ ನಾನು ಪಾಟೀಲ್ ಸರ್ ಚರ್ಚೆ ಮಾಡ್ತಿದ್ವಿ, ಇದೇನು ಸರ್ ಬರ್ತಾನೆ ಇಲ್ಲ, ಸುಮ್ಮನೆ ಆನ್ಲೈನ್ ಕ್ಲಾಸಸ್ ಮಾಡೋಣ ಅಂತ. ಅಫ್ಕೋರ್ಸ್ ಮನೇಲೇ ಕೂತ್ಕೊಂಡು ಕೇಳಿ ಒಂದಿಷ್ಟು. ಕ್ಯಾನ್ ವಿ ಹ್ಯಾವ್ ಸಚ್ ಕೈಂಡ್ ಆಫ್ ಆನ್ ಆಲ್ಟರ್ನೇಟಿವ್? ಈಗ ಆಲ್ರೆಡಿ UGC ಕೂಡ MOOC ಪ್ರೋಗ್ರಾಮ್ಗಳನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಇದೇ ಒಂದು 5 ವರ್ಷ, ಈಗ ನೀವು ಹೇಳಿದ್ರೆ 10 ವರ್ಷ ಆದ್ಮೇಲೆ ಮತ್ತೆ ಬಂದಿದ್ದೀನಿ ಸರ್ ಅಂತ, ಮೋಸ್ಟ್ಲಿ ಇನ್ನೊಂದು 10 ವರ್ಷ ಆದ್ಮೇಲೆ ನೀವು ಬಂದರೆ ನಿಮ್ಗೆ ರೆಗ್ಯುಲರ್ ಕ್ಲಾಸಸ್ಸೇ ಇರಲ್ಲ. 4ರಿಂದ 5 ಪೇಪರ್ಗಳಿದ್ರೆ ಒಂದು 2 ಪೇಪರ್ ರೆಗ್ಯುಲರ್ ಆಗಿ ಕಲ್ತ್ಕೊಳ್ಳಿ, ಇನ್ನು 3 ಪೇಪರ್ ನಾವು ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಕಲೀರಿ ಅನ್ನೋ ಸಿಚುವೇಶನ್ಗೆ ನಾವು ಬಂದಿದ್ದೀವಿ ಆಲ್ರೆಡಿ. ಸೊ ಹಾಗಿದ್ದಾಗ ನಾಳೆ ನೀವು ಟೀಚರ್ ಎಜುಕೇಟರ್ಸ್ಗಳಾಗಿ ಶಿಕ್ಷಕರನ್ನ ತಯಾರಿಸಕ್ಕೆ ಹೋದಾಗ ನೀವು ಯಾವ ರೀತಿಯಾಗಿರ್ತಕ್ಕಂತಹ ತಯಾರಿನ ಮಾಡ್ಕೊಳ್ಬೇಕು ಅನ್ನೋದು ಒಂದು ದೊಡ್ಡ ಚಾಲೆಂಜ್ ಇರುತ್ತೆ. ನೀವೇ ತಯಾರಿಸ್ಬೇಕು ಟೀಚರ್ಸ್ನ. ಸೊ ಹಾಗಾಗಿ ನಿರಂತರತೆಯನ್ನು ಕಾಪಾಡಿಕೊಂಡಾಗ ಮಾತ್ರ ಅದು ಸಾಧ್ಯತೆ ಇದೆ. ಸೊ ಅಂತಹ ನಿರಂತರತೆಯನ್ನು ಕಾಪಾಡ್ಕೊಳ್ಳಿ. ಗುಡ್ ಬೈ ಅಂತ ಹೇಳೋದು ವರ್ಷಕ್ಕೆ ಅಂತ ನಾನು ಭಾವಿಸ್ತೀನಿ ಅಷ್ಟೇ, ಅಥವಾ ನಿಮ್ಮ ಸೆಕೆಂಡ್ ಇಯರ್ಗೆ ಅಷ್ಟೇ. ಅದು ಅದಕ್ಕಿಂತ ಹೆಚ್ಚಿಗೆ ಇನ್ನೇನು ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಿಮ್ಮಲ್ಲೆಲ್ಲರೂ ಭಾವನೆಗಳಿವೆ. ನೀವು ಜೊತೆಗೂಡಿ ಕಳೆದಂತಹ ಸಮಯದ ಸ್ಮರಣೆಗಳು ನಿಮ್ಮ ಹತ್ರ ಇರ್ತವೆ. ಶಿಕ್ಷಕರಿಂದ ಕಲ್ತಿರುವಂತಹ ವಿಷಯ ನಿಮ್ಮ ಜೊತೆ ಇರುತ್ತೆ. ಬಹಳ ರಸವತ್ತಾಗಿ ಕಳೆದಿರುವಂತಹ ಚರ್ಚೆಗಳ ವಿಷಯಗಳು ನಿಮ್ಮ ಹತ್ರ ಇರ್ತವೆ. ಮತ್ತೆ ಎಲ್ಲ ಸ್ನೇಹಿತರು ಒಡಗೂಡಿ ಸೇರಿ ಕುಳಿತು ಕಲ್ತು ಊಟ ಮಾಡಿ ತಿನ್ಕೊಂಡು ಏನೇನೋ ಮಾಡಿರ್ತೀರಿ. ಆಕ್ಚುಲಿ ಟೀ ಕುಡ್ದಿರ್ತೀರಿ ಯಾವುದೋ ಒಂದು ವಿಷಯದ ಮೇಲೆ.
ಇನ್ನೆಲ್ಲವೂ ಸಮಯ ಕಳೆದಿರ್ತಾರೆ, ಅವೆಲ್ಲವೂ ನಿಮ್ಮ ಜೊತೆನೇ ಇರುತ್ತೆ. ಹಾಗಾಗಿ ಅವೆಲ್ಲವಕ್ಕೂ ನಾವು ಗುಡ್ ಬೈ ಹೇಳೋಕ್ಕಾಗಲ್ಲ, ಹೇಳಬಾರ್ದು. ಸೊ ಅಂತಹ ಗುಡ್ ಬೈನ ಕೆಲವೊಂದಕ್ಕೆ ಮಾತ್ರ ಹೇಳಿ, ಕೆಲವೊಂದಕ್ಕೆ ಮತ್ತೆ ಫ್ರೆಶ್ ಮೆಮೊರೀಸ್ಗಳನ್ನು ಆ ಹಳೆ ಮೆಮೊರಿಗಳಿಗೆ ಆ್ಯಡ್ ಮಾಡ್ಕೊಳಕ್ಕೆ ಹೋಗೋದಿದೆಯಲ್ಲ, ಅದು ನಿಜವಾದ ಒಂದು ಕಂಟಿನ್ಯೂಯೇಷನ್ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಆ ಥರ ಕಂಟಿನ್ಯೂಯೇಷನ್ಗಳಾಗಲಿ. ನೀವು ನೆನ್ನೆ ನನ್ನ ಸ್ಟೇಟಸ್ ನೋಡಿರ್ಬೋದು, ಮೋಸ್ಟ್ಲಿ ಕೆಲವೊಬ್ರು ನೋಡಿರ್ತೀವಿ. ನಾನು ನಮ್ಮ ಟೀಚರ್ ಡೀನ್ ಆದರು ಅಂತ ಇವತ್ತಿಗೂ ಹಾಕಿದ್ದೀನಿ. ನನಗೆ B.Ed ಟೀಚರ್ ಅವರು 1997-98ನೇ ಸಾಲಿನಲ್ಲಿ ನನಗೆ B.Ed ಪಾಠ ಮಾಡಿದಂತಹ ಟೀಚರು 28 ವರ್ಷ ಆಗಿದೆ ಈಗ. ನಿನ್ನೆ ಅವರಿಗೆ ಡೀನ್ಶಿಪ್ ಸಿಕ್ತು ಅಂತೇಳಿ ನಾನು ಸಂಭ್ರಮಿಸ್ತಾ ಇದ್ದೀನಿ. ದಿಸ್ ಈಸ್ ದ ಪವರ್ ಆಫ್ ಎ ಟೀಚರ್. ಸೊ ಅಂತಹ ಶಿಕ್ಷಕರನ್ನ ಇಟ್ಕೊಳ್ಬೇಕು ನೀವು. ನಿಮಗೆ ಆದರ್ಶ ಯಾರು ಅಂತ ಹೇಳ್ಕೊಳಕ್ಕಾದ್ರೂ ಒಂದು 4 ಜನ ಬೇಕಾ? ಬರೀ ಮೀಡಿಯಾದಲ್ಲಿ ಕಾಣ್ತಾರಲ್ಲ ಅಂಥವ್ರು ಆದರ್ಶವಾಗಿ ಇಟ್ಕೊಳಕ್ ಆಗಲ್ಲ. ನಾವು ಹೋರಾಟಗಾರರಾಗಿರ್ಲಿ, ಸಾಧಕರಾಗಿರ್ಲಿ, ಅತ್ಯುತ್ತಮ ಶಿಕ್ಷಕರಾಗಿರ್ಲಿ, ಅವರು ಕಾಣಲ್ಲ ಎಲ್ಲೂ ಹೊರಗಡೆ. ಕೆಲವರಿಗೆ ಇಷ್ಟ ಆಗಲ್ಲ ಹೇಳ್ಕೊಳ್ಳೋದಕ್ಕೆ. ಬಟ್ ನಮ್ಮಂಥ ವಿದ್ಯಾರ್ಥಿಗಳು ಅವ್ರನ್ನ ಹಾಕಬೇಕು. ಅಟ್ಲೀಸ್ಟ್ ಸಮಾಜಕ್ಕೆ ಪರಿಚಯಿಸುವ ಕೆಲಸ ಮಾಡ್ಬೇಕಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ಶಿಕ್ಷಕ ವಿದ್ಯಾರ್ಥಿನ ಪರಿಚಯಿಸುವ ಕೆಲಸ ಮಾಡ್ತಾನೆ. ಇದು ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳು. ನಿಮ್ಮನ್ನ ಒಳ್ಳೆ ಅಂಕಗಳ ಕೊಟ್ಟು ಒಳ್ಳೆ ಪರ್ಸನಾಲಿಟಿನ ಬೆಳೆಸು ಸಮಾಜಕ್ಕೆ ಬಿಡ್ತೀವಿ ನಾವು. ನಿಮ್ಮನ್ನು ಪರಿಚಯಿಸೋದು ನಾವು. ಶಿಕ್ಷಕರನ್ನ ಪರಿಚಯಿಸೋ ಕೆಲಸ ವಿದ್ಯಾರ್ಥಿಗಳು ಮಾಡಲ್ಲ ಅಷ್ಟೇ. ಸಾಮಾನ್ಯವಾಗಿ ಈ ಥರ ಎಲ್ಲೋ ವೇದಿಕೆಗಳಲ್ಲಿ 1-2 ಮಾತುಗಳನ್ನು ಆಡ್ಬಿಟ್ಬಿಡ್ತೀವಿ, ಅಥವಾ ಯಾವಾಗಲೂ ಸಿಕ್ಕಾಗ 1-2 ಮಾತುಗಳನ್ನು ಆಡ್ತೀವಿ. ಆದರೆ ನಿಜವಾಗ್ಲೂ ಮುಂದಿನ ಜನರೇಷನ್ಗೆ ಒಂದು ಸಂಸ್ಕೃತಿನ ನೀವು ಬೆಳೆಸಬೇಕು. ಶಿಕ್ಷಕ ವಿದ್ಯಾರ್ಥಿಯ ಪರಂಪರೆನ ಉಳಿಸ್ಬೇಕು ಅಂದರೆ ನಿಜವಾಗ್ಲೂ ನಮ್ಮ ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಕರನ್ನ, ಅವರ ಹೆಜ್ಜೆ ಗುರುತುಗಳನ್ನ, ಅವರ ಸಾಧನೆಯನ್ನ ಮುಂದಿನ ಜನಾಂಗಕ್ಕೆ ಪರಿಚಯಿಸುವ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಯಾಕಂದ್ರೆ ಸುಮಾರು ವರ್ಷಗಳಿಂದ ನಾವು ಸರ್ವಪಲ್ಲಿ ರಾಧಾಕೃಷ್ಣನ್ ಮತ್ತು APJ ಅಬ್ದುಲ್ ಕಲಾಂ ಇಬ್ಬರನ್ನೇ ಹಿಡ್ಕೊಂಡು ಕೂತ್ಕೊಂಡಿದ್ದೀವಿ. ನಾವೇನು ಕೂಡ ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ಹೊರಗಡೆ ಹೋಗ್ತಾರೆ, ಸಾವಿರಾರು ವಿದ್ಯಾರ್ಥಿಗಳು PhD ಮಾಡ್ಕೊಂಡು ಹೊರಗಡೆ ಬರ್ತಾರೆ. ಆದ್ರೂ ಯಾಕೆ ಶಿಕ್ಷಕರನ್ನ ಅಷ್ಟೊಂದು ಹೊರಗಡೆ ಬರ್ತಾ ಇಲ್ಲ, ಅದ್ಭುತವಾಗಿ ಸಾಧನೆ ಮಾಡಿದಂತ ಒಂದು ಗಮನಿಸದಲ್ಲಿ ಇಟ್ಕೊಂಡ್ರೆ ನಾವೆಲ್ಲೋ ಶಿಕ್ಷಕರನ್ನ ಮರಿತಾ ಇದ್ದೀವಿ, ಅಥವಾ ಶಿಕ್ಷಕರನ್ನ ನಾವು ಹೆಸರಿಸ್ತಾ ಇಲ್ಲ ಅಥವಾ ಗುರುತಿಸ್ತಾ ಇಲ್ಲ ಅನ್ನುವಂತಹ ಚರ್ಚೆ ಸಾಕಷ್ಟು ಬರುತ್ತೆ. ಅದು ಕೂಡ ಆಗಬಾರ್ದು. ಇಲ್ಲ ಅಂದ್ರೆ ಈಗೇನು ಜನರೇಷನ್ ಇದೆಯಲ್ಲ, ಆ ಜನರೇಷನ್ ಬರೀ ಹೀರೋಯಿನ್ಗಳು ಅಥವಾ ಸ್ಪೋರ್ಟ್ಸ್ ಪರ್ಸನ್ಸ್ಗಳಿಗೆ ಮಾತ್ರ ಹೇಳ್ಕೊಂಡು ತಿರುಗಾಡುವಂಥದ್ದಾಗುತ್ತೆ. ಅವ್ರು ಮದುವೆ ಮಾಡ್ಕೊಂಡ್ರು ಸ್ಟೇಟಸ್ ಅಲ್ಲಿ ಬರುತ್ತೆ, ಅವ್ರು 2ನೇ ಮದುವೆ ಮಾಡ್ಕೊಂಡ್ರು ಸ್ಟೇಟಸ್ ಅಲ್ಲಿ ಬರುತ್ತೆ, ಅವ್ರು ಬೀಚ್ಗೆ ಹೋಗಿದ್ದು ಸ್ಟೇಟಸ್ ಅಲ್ಲಿ ಬರುತ್ತೆ. ಇಲ್ಲಿ 24/7 20-30 ವರ್ಷ ಕೆಲಸ ಮಾಡ್ತಾ ಇದೀವಿ ವಿದ್ಯಾರ್ಥಿಗಳಿಗೆ. ಊಟ ಬಿಟ್ಟು, ನಮ್ಮ ಮನೆ ಕೆಲಸಗಳು ಬಿಟ್ಟು, ಎಷ್ಟೋ ಸಾರಿ ನಮ್ಮ ಏನೇನು ತ್ಯಾಗ ಮಾಡಿರ್ತೀವಿ ಅಂತ ನಮಗೆ ಗೊತ್ತಾಗಲ್ಲ. ಲಾಸ್ಟಿಗೆ ಮಕ್ಕಳು ಮೊಮ್ಮಕ್ಕಳು ಬೈನಲ್ಲಿ ಗೊತ್ತಾಗುತ್ತೆ ಇಷ್ಟೆಲ್ಲ ಬಿಟ್ಟಿದೀವ ನಾವು. ಎಷ್ಟೋ ಸಾರಿ ಸಂಬಂಧಿಕರನ್ನ ನೋಡಕ್ಕೆ ಹೋಗಿರಲ್ಲ ವರ್ಷಾನುಗಳ ಗಂಟಲೆ. ಅಂತ ಶಿಕ್ಷಕರು ಇದ್ದಾರೆ. ಸೊ ಹಾಗಾಗಿ ಆ ಥರದ ಸೇವೆಯನ್ನ ಗುರುತಿಸಿ ನಾವು ಮುಂದೆ ಇಟ್ಟಾಗ ಮಾತ್ರ ಸಮಾಜಕ್ಕೆ ಆದರ್ಶತೆ ಏನು ಅನ್ನೋದು ಗೊತ್ತಾಗುತ್ತೆ ಹೊರತು, ಇಲ್ಲ ಅಂದ್ರೆ ಈಗ ನೆಗೆಟಿವ್ ಇದೆಯಲ್ಲ, ಆ ನೆಗೆಟಿವಿಟಿ ಆಕ್ಚುಲಿ ಯಾವುದನ್ನ ಪ್ರತಿಬಿಂಬಿಸಬಾರ್ದು ಅದನ್ನ ಹೆಚ್ಚೆಚ್ಚಾಗಿ ಪ್ರತಿಬಿಂಬಿಸ್ತಾ ಇದ್ದೀವಿ. ಯಾವುದನ್ನ ಗುರುತಿಸಬೇಕಾಗಿತ್ತು ಅದನ್ನ ಕಡಿಮೆ ಗುರುತಿಸ್ತಾ ಇದ್ದೀವಿ. ಹಾಗಾಗಬಾರ್ದು ಅನ್ನುವಂತಹ ಮಾತುಗಳನ್ನು ಕೂಡ ನಾನು ಹೇಳ್ತಾ, ಮುಂದಿನ ವರ್ಷ ಮತ್ತೆ ಅಡ್ಮಿಷನ್ ಶುರು ಆಗುತ್ತೆ. ಇನ್ನೊಂದು ತಿಂಗಳಾದ್ಮೇಲೆ ನಿಮ್ಮ ಸ್ನೇಹಿತರು, ನಿಮ್ಮ ರಿಲೇಟಿವ್ಸು ಅಥವಾ ನಿಮ್ಮ ಜೂನಿಯರ್ಸ್ಗಳು ಯಾರಾದ್ರೂ ಇದ್ರೆ ಈಗೇನು ನಮ್ಮ ಎದುರುಗಡೆ ಹೇಳಿದ್ರಲ್ಲ ಅದನ್ನ ರಿಯಲ್ ಆಗಿ ಅವ್ರಿಗೆ ಹೇಳಿ. ಇಷ್ಟಿಗೆ ನಿಲ್ಲಿಸ್ಬೇಡಿ. ಈ ಥರ ಡಿಪಾರ್ಟ್ಮೆಂಟ್ ಇದೆ, ಈ ಥರ ಟೀಚರ್ಸ್ಗಳಿದ್ದಾರೆ, ಇಲ್ಲಿ 6-7 ಜನ, ಅವ್ರು ಯಗ್ಗ ಮುಗ ಚೆನ್ನಾಗಿ ಪಾಠ ಮಾಡ್ತಾರೆ, ಅವ್ರು ಯಾರನ್ನು ಬಿಡಲ್ಲ, ಎಲ್ಲರನ್ನು ತಿದ್ದಿ ತೀಡಿ ಒಳ್ಳೆ ಟೀಚರ್ಸ್ ಆಗಿ ಹೊರಗಡೆ ಕಳಿಸ್ತಾರೆ. ಹಾಗಾಗಿ ಅಲ್ಲಿ ಹೋಗಿ ಅಂತ ಹೇಳಿ ಅಡ್ಮಿಷನ್ಸ್ ಏನಾದರೂ ಅಟ್ಲೀಸ್ಟ್ ಒಬ್ರೊಬ್ರು 2 ಜನಕ್ಕೆ ತಂದು ಬಿಟ್ರೆ ಈಗಿರುವಂಥ 9ಕ್ಕೆ 18 ಜನ ಅಡ್ಮಿಷನ್ಸ್ ಆಗ್ತಾರೆ. ಸೊ ಹಾಗಾಗಿ ನಮ್ಮ ಪ್ರಯತ್ನ ನಮ್ದು ಇದ್ದೇ ಇರುತ್ತೆ. ನಿಮ್ಮ ಕಡೆಯಿಂದಲೂ ಪ್ರಯತ್ನಗಳಾದಾಗಲೇ ಮೋಸ್ಟ್ಲಿ ಮುಂದಿನ ವರ್ಷಗಳಲ್ಲಿ ಅವ್ರು ಇಲ್ಲೇ ನಿಂತ್ಕೊಂಡು ಈಗ ಹೆಂಗೆ ನೀವು ರೆಫರೆನ್ಸ್ ಹೇಳಿದ್ರಲ್ಲ, ನಿಮ್ಮ ರೆಫರೆನ್ಸ್ಗಳನ್ನು ಅವ್ರು ಹೇಳೋ ಹಾಗಾಗಲಿ ಅಂತ ನಾನು ಆಶಿಸ್ತೀನಿ. ಅದ್ರ ಜೊತೆಗೆ ನಾನು ಹೀಗಾಗಲೇ ಹೇಳಿದಾಗೆ ಇನ್ನೊಂದು ತಿಂಗಳು ಆದಮೇಲೆ ನಾವು ಪಾಟೀಲ್ ಸರ್ ನಮ್ಮ ಜೊತೆ ಇರಲ್ಲ. ಬಟ್ ಆದರೆ ಅವರು ಮಾಡಿರುವಂತಹ ಬೋಧನೆ, ಅವ್ರು ಬೆಳೆಸಿರುವಂತಹ ವಿದ್ಯಾರ್ಥಿಗಳು, ಈಗ ಶಿಲ್ಪ ಅವ್ರು ಬಹಳ ಅದ್ಭುತವಾಗಿ ಹೇಳಿದ್ರು. ಆ್ಯಕ್ಚುಲಿ ಅದನ್ನು ಯಾರೂ ಕಸ್ಕೊಳ್ಳೋಕ್ಕಾಗಲ್ಲ, ಅದನ್ನು ಯಾರೂ ಹೈಡ್ ಮಾಡೋಕ್ಕೂ ಆಗಲ್ಲ. ಹಾಗಾಗಿ ಅವರ ಸಾಮ್ರಾಜ್ಯ ಏನು ಸ್ಥಾಪಿಸಿದಾರೋ ಪ್ರೀತಿ, ವಿಶ್ವಾಸ, ಜ್ಞಾನದ ಆಧಾರದ ಮೇಲೆ ಅದು ಯಾವತ್ತೂ ಇದ್ದೇ ಇರುತ್ತೆ. ಆ ಥರದ ಶಿಕ್ಷಕರು ನೀವು ಬೆಳೀರಿ ಅನ್ನುವಂತಹ ಆದರ್ಶದ ಮನೋಭಾವನೆ ಇಟ್ಕೊಂಡು ಕೂಡ ತಮಗೊಂದು ಕರೆ ಕೊಟ್ಟು ಭಾಳ ಶಾಂತ ಚಿತ್ತದಿಂದ ಅದನ್ನು ಕೇಳಿದ್ದೀರಿ. ಹಾಗಾಗಿ ನಡೆಯುವಂಥ ಕೆಲವೊಂದಕ್ಕೆ ಹೇಳೋಣ, ಇನ್ನು ಕೆಲವೊಂದೆಲ್ಲವೂ ನಾವು ಜೊತೆಗೇನೆ ಇರ್ತೀವಿ. ಮುಂದಿನ ದಿನಗಳಲ್ಲಿ ಈ ಗ್ರೂಪಲ್ಲಿ ಬೇಕಾಗುವಂಥ ಅಷ್ಟೂ ಮಾಹಿತಿಯನ್ನು ನಿಮಗೇನಾದರೂ ಅವಕಾಶಗಳಿದ್ರೆ ಅಥವಾ ಬೇರೆ ಬೇರೆ ಏನಾದರೂ ಅಡ್ಮಿಷನ್ಸ್ ಅವಕಾಶಗಳಿದ್ರೆ ಅವೆಲ್ಲವುಗಳನ್ನು ನಾವು ಹಾಕ್ತೀವಿ. ಯಾಕಂದರೆ ಹಿಂದಿನ ಮಾಡ್ತಾ ಇದ್ದೀವಿ. ವಿ ಹ್ಯಾವ್ ಎ ಲೆಗಸಿ ಆಫ್ ದ್ಯಾಟ್ ಪ್ರಾಬ್ಲಮ್. 10 ವರ್ಷದ ಹಿಂದೆಯಿಂದ ನಾವು
ವಾಟ್ಸಪ್ ಗ್ರೂಪ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮ್ಮ ವಿದ್ಯಾರ್ಥಿಗಳು ನಮ್ಮ ಜೊತೆನೇ ಇದ್ದಾರೆ. ಯಾವುದೇ ವಿಷಯ ಯೂಸ್ಫುಲ್ ಅಂದಾಗ ನಾವು ಅದನ್ನು ಹಾಕ್ತೀವಲ್ಲಿ. ಹಾಗಾಗಿ ಆ ಬಾಂಡೇಜ್ ಇದ್ದೇ ಇರುತ್ತೆ. ನೀವು ನಮ್ಮಿಂದ ಕಳಿಸ್ಕೊಂಡು ಹೋಗುವಂತಹ ಪ್ರಯತ್ನಗಳು ನೀವು ಮಾಡಿದ್ರೂ ನಾವು ಬಿಡಲ್ಲ. ಸೊ ಆ ಥರ ಬಾಂಡೇಜಲ್ಲಿ ನಾವೀಗ ಆಲ್ರೆಡಿ ಇದ್ದೀವಿ. ಮುಂದೆನೂ ಕೂಡ ಆ ಥರ ಗುರು ಶಿಷ್ಯದ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಹೋಗೋಣ. ನಿಮ್ಮಿಂದನೂ ಮುಂದೆ ಆದರ್ಶವಾಗಿರ್ತಕ್ಕಂಥ ಶಿಷ್ಯೋತ್ತಮರು ಬರಲಿ ಅನ್ನುವಂಥ ಆಶಾವಾದದೊಂದಿಗೆ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ಧನ್ಯವಾದ.